ಶುಭೋದಯ ಮಕ್ಕಳೇ. ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯಲ್ಲಿ ಬರುವಂತಹ ಸಮಾಜ ವಿಜ್ಞಾನದ ಪಠ್ಯಕ್ರಮವಾದಂತಹ ನೈಸರ್ಗಿಕ ಸಂಪನ್ಮೂಲಗಳು ಎಂಬ ಪಾಠವನ್ನು ನೋಡುವ. ಅದಕ್ಕಿಂತ ಮೊದಲು ಒಂದು ಒಗಟನ್ನು ಬಿಡಿಸೋಣ, ಆಟ ಆಡುವ. ನೋಡಿ, ಇಲ್ಲಿ ಭೂಮಿಯ ಬಹುಭಾಗ ನಾನೇ ಇರುವೆ, ನಿನ್ನ ಬಾಯಾರಿಕೆ ನಾನು ನೀಗುವೆ, ಗಿಡಮರ ಪ್ರಾಣಿಗಳಿಗೆ ತಂಪು ಕೊಡುವೆ, ನೀನು ಯಾರು? ನೀನು ಹೇಳು. ಎಸ್, ಯಾರು? ನೀರು. ಹಾಗೆ ಇನ್ನೊಂದು, ನನ್ನ ಮೇಲೆ ನೀನಿರುವೆ, ಸಸ್ಯ ಬೆಳೆಯಲು ನೆರವಾಗುವೆ, ಜೀವರಾಶಿಗೆ ಆಸರೆಯಾಗುವೆ, ನಾನು ಯಾರು? ಯಾರು? ಭೂಮಿ. ಎಸ್, ಕರೆಕ್ಟ್. ಹಣ್ಣು ಕಾಯಿ ನೀಡುವೆ, ತಂಪು ನೆರಳು ಕೊಡುವೆ, ನಾನಿಲ್ಲದೆ ಜೀವ ಜಾಲವಿಲ್ಲ, ನಾನು ಯಾರು? ಯಾರು? ಮರ. ಎಸ್, ಕರೆಕ್ಟ್. ಬಸ್ಸು, ಲಾರಿ, ಕಾರು ಚಲಿಸಲು ನಾನು ಬೇಕು, ನಾನು ತಯಾರಾಗಲು ಸಾವಿರಾರು ವರ್ಷ ಬೇಕು, ಭೂಮಿಯೊಳಗಿನಿಂದ ನನ್ನನ್ನು ತೆಗೆಯಬೇಕು, ನಾನು ಯಾರು? ಯಾರು? ಯಾರಿರ್ಬೋದು? ಎಸ್, ಇಂಧನ ಅಥವಾ ಪೆಟ್ರೋಲ್ ಅಥವಾ ಡೀಸೆಲ್. ಪಾತ್ರೆ, ತಟ್ಟೆ, ಲೋಟ, ಚೊಂಬು ಎಲ್ಲವೂ ನನ್ನಿಂದ, ನಿನ್ನ ಕಿವಿ ಕಾಲಿಗೆ ನಾನೇ ಅಂದ, ಅದಿರು ರೂಪದಿ ಬಂದು ಗಟ್ಟಿಯಾಗುವೆ ನಿನ್ನಿಂದ, ನಾನು ಯಾರು? ಯಾರಂದ್ರೆ ಲೋಹಗಳು. ಕತ್ತಲೆ ಕಳೆಯುವೆ, ಬೆಳಕನ್ನು ನೀಡುವೆ, ಶಕ್ತಿಯ ಮೂಲವೂ ನಾನಾಗಿರುವೆ, ನಾನು ಯಾರು? ಯಾರಿರ್ಬೋದಪ್ಪ? ಥಿಂಕ್ ಮಾಡಿ. ಎಸ್, ಸೂರ್ಯ. ಇದು ಏನು? ಭೂಮಿ. ಇವು ಲೋಹಗಳು. ಇದು ಏನು? ಎಸ್, ಮರ. ಇದು ಏನು? ಸೂರ್ಯ. ಇದು ಇಂಧನ, ಪೆಟ್ರೋಲ್ ಅಥವಾ ಡೀಸೆಲ್. ಇದು ನೀರು. ಹಾಗಾದ್ರೆ ಎಲ್ಲ ಇಲ್ಲಿ ಕಾಣ್ತಾ ಇದೆಯಲ್ಲ, ಇವುಗಳನ್ನ ನಾವು ಏನಂತ ಕರಿಬಹುದು? ಸಂಪನ್ಮೂಲಗಳು. ಅದೇ ಮತ್ತೆ ಇನ್ನೊಂದು ಸ್ವಲ್ಪ ಯಾರಾದ್ರೂ ಹೇಳ್ಬೋದಾ? ಎಸ್, ನೈಸರ್ಗಿಕ ಸಂಪನ್ಮೂಲಗಳು. ಹಾಗಾದ್ರೆ ನಾವು ಇಂದು ನೈಸರ್ಗಿಕ ಸಂಪನ್ಮೂಲಗಳನ್ನ ತಿಳ್ಕೊಳ್ಳುವ. ಇಲ್ಲಿ ಕೆಳಗೆ ಕೆಲವೊಂದಿಷ್ಟು ಚಿತ್ರಗಳನ್ನು ಕೊಟ್ಟಿದ್ದೀವಿ, ಅವುಗಳ ಉಗಮ ಯಾವುದರಿಂದ ಆಗುತ್ತೆ ಅಂತ ನೀವು ಹೇಳ್ಬೋದಾ? ನೋಡಿ, ಹೇಳಿ. ಒಂದನೇದ್ದು ವಾಚ್, ಅದರಿಂದ ಗೋಲ್ಡಿನ ವಾಚ್, ಬಂಗಾರದ ಕೈಗಡಿಯಾರ. ಹಾಗೆ ಬ್ರೆಡ್ ಅದರಿಂದ ಆಗುತ್ತೆ? ಎಸ್, ಗೋಧಿ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಏನದು? ಎಸ್, ಅದು ಎಸ್. ಆಮೇಲೆ ಉಣ್ಣೆ ಬಟ್ಟೆ ಅದರಿಂದ ಆಗುತ್ತೆ, ಅಥವಾ ದಾರ ಕುರಿಗಳಿಂದ ಅಥವಾ ಉಣ್ಣೆ ನೀಡುವಂತ ಪ್ರಾಣಿಗಳಿಂದ ಆಗುತ್ತೆ. ಕುರ್ಚಿ ಅದು ಮರದಿಂದ ಆಗುತ್ತೆ. ಹಾಗೆ ಕೇಕ್ ಅದರಿಂದ ಆಗುತ್ತೆ? ಹಾಲಿನ ಉತ್ಪನ್ನದಿಂದ ಆಗುತ್ತೆ. ಆ ಹಾಲು ಆಕಳದಿಂದ ನಮಗೆ ಸಿಗುತ್ತೆ. ಸರಿ, ಮುಂದೆ ನೋಡುವ. ನೈಸರ್ಗಿಕ ಸಂಪನ್ಮೂಲದ ಅರ್ಥ ಯಾರಿಗಾದ್ರೂ ಗೊತ್ತಾ? ನೈಸರ್ಗಿಕ ಸಂಪನ್ಮೂಲ ಎಂದರೆ ಏನು ಅಂತ? ಇಲ್ವಾ? ಸರಿ, ನಾನು ಹೇಳ್ತೀನಿ ಕೇಳಿ. ಹಾಗಾದ್ರೆ ನಮ್ಮ ಭೂಮಿಯ ಜೀವಿಗಳು ಬದುಕಲು ಅಗತ್ಯವಾದ ಸಂಪನ್ಮೂಲಗಳನ್ನು ಒಳಗೊಂಡೈತಿ, ಹೌದಲ್ಲ? ಈ ಸಂಪನ್ಮೂಲಗಳು ಭೂಮಿಯಲ್ಲಿ ಪ್ರಾಕೃತಿಕವಾಗಿ ಅಂತೂ ನೈಸರ್ಗಿಕವಾಗಿ ದೊರೆಯುವುದರಿಂದ ಅವುಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳೆಂದು ಕರಿತೀವಿ. ನೀವು ಆಗಲೇ ನೋಡಿದಿರಲ್ಲ ಅವನ ನೈಸರ್ಗಿಕ ಸಂಪನ್ಮೂಲಗಳು ಯಾವ್ಯಾವ ಅಂತ: ಸೂರ್ಯ, ನೀರು, ಮರ ಇತ್ಯಾದಿಗಳು. ಈ ಸಂಪನ್ಮೂಲಗಳು ಮಾನವನಿಂದ ನಿರ್ಮಿತವಾಗಿರುವುದಿಲ್ಲ, ಇದು ಪ್ರಕೃತಿದತ್ತವಾದ ಕೊಡುಗೆಯಾಗಿದೆ. ನಿಸರ್ಗವೇ ನಮಗೆ ಕೊಟ್ಟಿರುವಂತ ಇದು ವರದಾನ. ಹಾಗಾದ್ರೆ ನೈಸರ್ಗಿಕ ಸಂಪನ್ಮೂಲಗಳ ಪಟ್ಟಿ ಯಾವ್ಯಾವ ಅಂತ ಹೇಳ್ಬೋದಾ ನೀವು? ಎಸ್, ಗಾಳಿ, ನೀರು, ಕಾಡುಗಳು. ಎಸ್. ಹಾಗಾದ್ರೆ ನಾನು ಕೆಲವೊಂದಿಷ್ಟು ಪಟ್ಟಿ ಮಾಡಿದ್ದೇನೆ, ನೋಡಿ. ಗಾಳಿ, ನೀರು, ಖನಿಜಗಳು, ಕಾಡುಗಳು, ಸೌರಶಕ್ತಿ, ಮಣ್ಣು, ಕಲ್ಲಿದ್ದಲು, ಪೆಟ್ರೋಲ್, ಡೀಸೆಲ್, ನೈಸರ್ಗಿಕ ಅನಿಲ, ಪೆಟ್ರೋಲ್ ಇತ್ಯಾದಿಗಳು ನೈಸರ್ಗಿಕ ಸಂಪನ್ಮೂಲಗಳಾಗಿವೆ. ಹಾಗಾದರೆ ನೈಸರ್ಗಿಕ ಸಂಪನ್ಮೂಲಗಳು ಎಷ್ಟು ವಿಧಗಳಿರಬಹುದು? ಯಾರ್ಯಾದ್ರೂ ಗೊತ್ತಾ? ಇಲ್ವಾ? ಸರಿ, ನಾನು ಹೇಳ್ತೇನೆ ಕೇಳಿ. ಅದರಲ್ಲಿ 2 ವಿಧಗಳು.
ಒಂದು ನವೀಕರಿಸಬಹುದಾದ ಸಂಪನ್ಮೂಲಗಳು, ಇನ್ನೊಂದು ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಎರಡು ವಿಧಗಳನ್ನ ನಾವು ನೋಡಬಹುದು. ಹಾಗಾದ್ರೆ ನವೀಕರಿಸಬಹುದಾದ ಸಂಪನ್ಮೂಲಗಳೆಂದರೇನು ಗೊತ್ತಾ ಯಾರಿಗಾದರೂ? ಇಲ್ಲಿ ನೋಡಿ ಹೇಳ್ತೀನಿ. ಸೌರಶಕ್ತಿ, ಸೂರ್ಯನ ಶಾಖ, ಗಾಳಿ, ನೀರು, ಮಣ್ಣು ಮತ್ತು ಅರಣ್ಯಗಳಂತಹ ಸಂಪನ್ಮೂಲಗಳು ಬಳಸಿದಷ್ಟು ದೊರಕುವಂತಹ ಸಂಪನ್ಮೂಲಗಳಾಗಿವೆ. ಮಾನವನ ಜೀವಿತಾವಧಿಯಲ್ಲಿ ಇದು ನಿರಂತರವಾಗಿ ಲಭ್ಯವಾಗುವುದರಿಂದ ಈ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಕರಿತೇವೆ. ನಮ್ಮ ಜೀವನದುದ್ದಕ್ಕೂ ಈ ಎಲ್ಲ ಮೇಲಿನ ಅಂಶಗಳು ನಮಗೆ ಬೇಕೇ ಬೇಕು. ಇವುಗಳನ್ನು ನಾವು ತಯಾರು ಮಾಡಲಿಕ್ಕೆ ಬರಲಿಲ್ಲ, ಇವು ಪ್ರಕೃತಿ ದತ್ತವಾಗಿ ನಮಗೆ ಸಿಕ್ಕಿದಾವೆ. ಇವುಗಳು ನಾವು ಬಳಸಿದಂತೆ ಪ್ರಕೃತಿಯು ತನ್ನ ನೈಸರ್ಗಿಕ ಪ್ರಕ್ರಿಯೆಗಳ ಮೂಲಕ ಅವುಗಳನ್ನು ಮತ್ತೆ ಮತ್ತೆ ತುಂಬಿಕೊಡುತ್ತವೆ. ಇಲ್ಲಿದೆ ನೋಡು, ನೀರು, ಅರಣ್ಯ, ಮತ್ತೆ ಗಾಳಿ, ಸೂರ್ಯ, ಇದು ಮಣ್ಣು, ಶುದ್ಧವಾದ ಮಣ್ಣು. ಹಾಗಾದ್ರೆ ನವೀಕರಿಸಲಾಗದ ಸಂಪನ್ಮೂಲಗಳಂತ ಯಾವ್ದಾದ್ರು ಹೇಳ್ಬೋದಾ? ಈಗ ನೀವು ನವೀಕರಿಸಬಹುದಾದ ಅಂತ ಕೇಳಿದ್ರಲ್ಲ, ಈಗ ನವೀಕರಿಸಲಾಗದ ಅಂದ್ರೆ ಏನು? ಎಸ್ ಕರೆಕ್ಟ್, ಅದೇ ಕರೆಕ್ಟ್. ಇಲ್ಲಿ ಹೇಳ್ತೇನೆ ನೋಡಿ, ಕೆಲವು ನೈಸರ್ಗಿಕ ಸಂಪನ್ಮೂಲಗಳು ನಾವು ಬಳಸಿದಂತೆ ಕ್ರಮೇಣ ಕಡಿಮೆ ಆಗ್ತಾವೆ, ಅಂತಿಮವಾಗಿ ಖಾಲಿಯಾಗುವ ಅಥವಾ ಬರಿದಾಗುವ ಲಕ್ಷಣವನ್ನ ಹೊಂದಿರ್ತಾವೆ. ಇವುಗಳನ್ನ ನಾವು ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಕರಿಬಹುದು. ಅವುಗಳ ಸೃಷ್ಟಿ ಮತ್ತೆ ಸಾಧ್ಯವಿಲ್ಲ. ಇಂತಹ ಸಂಪನ್ಮೂಲಗಳನ್ನ ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ನಾವು ಕರಿಬಹುದು. ಹಾಗಾದರೆ ಇವುಗಳನ್ನ ನಿಸರ್ಗವು ತನ್ನ ಪ್ರಕ್ರಿಯೆಯ ಮೂಲಕ ಮತ್ತೆ ತುಂಬಿಕೊಡಲು ಸಾಧ್ಯವಿಲ್ಲ. ಇಲ್ಲಿದಾವ ನೋಡಿ ಅವ್ಯಾವ ಅಂತ. ಒಂದನೇದ್ದು ಕಬ್ಬಿಣದ ಅದಿರು, ತಾಮ್ರ, ಚಿನ್ನ, ಮತ್ತೆ ಮ್ಯಾಂಗನೀಸ್, ಇದು ಬಾಕ್ಸೈಟ್. ಇವುಗಳನ್ನ ನಾವು ಏನಂತ ಕರಿಬಹುದು? ನವೀಕರಿಸಲಾಗದ ಸಂಪನ್ಮೂಲಗಳಂತ ಕರಿಬಹುದು. ಅದೇ ತರ ಖನಿಜಗಳಲ್ಲಿ ಇದು ಯಾವುದು? ಕಲ್ಲಿದ್ದಲಿನ ಅದಿರು, ಇದು ಇಂಧನ, ಪೆಟ್ರೋಲ್, ಡೀಸೆಲ್ ಅಂತ ತಿಳಿದಿರಲ್ಲ ನೀವು, ಅದು. ಈಗ ಸಂಪನ್ಮೂಲಗಳ ಸಂರಕ್ಷಣೆ, ಈಗೆಲ್ಲ ಸಂಪನ್ಮೂಲಗಳು ಏನಂದ್ರೆ ಗೊತ್ತಾಯ್ತಲ್ಲ ನಿಮಗೆ, ಆದ್ರೆ ಅವುಗಳನ್ನ ಸಂರಕ್ಷಣೆ ಹೆಂಗೆ ಮಾಡ್ಬೇಕು ಅನ್ನೋದು ನಿಮಗೆ ಈಗ ಗೊತ್ತಾ? ಎಸ್, ಕರೆಕ್ಟ್. ಈಗ ಕೇಳಿ, ಹಾಗಾದ್ರೆ ಸಂಪನ್ಮೂಲಗಳ ಸಂರಕ್ಷಣೆಯನ್ನ ನಾವು 4R ತಂತ್ರದ ಮೂಲಕವಾಗಿ ಪರಿಣಾಮಕಾರಿಯಾಗಿ ಮಾಡಬಹುದು. ಹಾಗಾದ್ರೆ ಅವು 4R ಯಾರಿಗಾದ್ರೂ ಗೊತ್ತಾ? ಸರಿ, ನಾನು ಹೇಳ್ತೇನೆ ಕೇಳಿ. ಒಂದನೇದು ರೆಡ್ಯೂಸ್, ಸಂಪನ್ಮೂಲಗಳ ಬಳಕೆಯನ್ನ ಕಡಿಮೆ ಮಾಡುದು. ನಾವೇನ್ ಜಾಸ್ತಿ ಮಾಡ್ತೇವಲ್ಲ, ಈಗ ಹೋಗ್ಬೇಕಾದ್ರೆ ಒಂದು ವಾಹನದಲ್ಲಿ ಪ್ರತಿಯೊಬ್ಬರು ಒಂದೊಂದು ವಾಹನ ತಗೋಬದ್ಲಿ ಅದರಲ್ಲಿ 4 ಜನ ಕೂಡಿ ಒಂದು ವಾಹನ ಹೋಗೋದ್ರಿಂದ ಅಲ್ಲಿ ಇಂಧನ ಕಡಿಮೆ ಆಗುತ್ತಲ್ಲ, ಅದರ ಬಳಕೆಯನ್ನ ಕಡಿಮೆ ಮಾಡಬಹುದು. ರೀಯೂಸ್, ಸಂಪನ್ಮೂಲಗಳನ್ನ ಮರುಬಳಕೆ ಮಾಡಬಹುದು. ಹಾಗೆ ರೀಚಾರ್ಜ್, ಸಂಪನ್ಮೂಲಗಳನ್ನ ಪುನರ್ಭರ್ತಿ ಮಾಡುವುದು. ನಂತರ ಇನ್ನೊಂದು ಯಾವುದು? ರಿಸರ್ಚ್, ಸಂಶೋಧನೆ. ಈಗ ಒಂದು ನಿಮಗೆ ಆಕ್ಟಿವಿಟಿ ಕೊಡ್ತೇನೆ, ಚಟುವಟಿಕೆಯನ್ನ. ನೈಸರ್ಗಿಕ ಸಂಪನ್ಮೂಲಗಳು ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿವೆ ನೋಡ್ಕೊಂಬನ್ನಿ. ಅದನ್ನ ಈಗ ಎಷ್ಟು ಪಾಠ ಅರ್ಥ ಇದೆ ಅಂತ ನಾವು ತಿಳ್ಕೊಳ್ಳುವ. ಕಲ್ಲಿದ್ದಲು, ಕಬ್ಬಿಣ, ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ, ನೀರು, ಆಕ್ಸಿಜನ್, ಕಾಡು ಮತ್ತೆ ಸೌರಶಕ್ತಿ, ಇವುಗಳನ್ನ ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳಾಗಿ ನೀವು ವಿಂಗಡಿಸಬೇಕು. ಹೇಳ್ತಿರಲ್ಲ? ಸರಿ. ಹಾಗಾದ್ರೆ ಒಂದನೇದ್ದು ಕಲ್ಲಿದ್ದಲು, ನೀನ್ ಹೇಳಪ್ಪ. ನವೀಕರಿಸಲಾಗದ ಸಂಪನ್ಮೂಲಗಳು. ಕಬ್ಬಿಣ, ಅದು ನವೀಕರಿಸಲಾಗದ ಸಂಪನ್ಮೂಲ. ಪೆಟ್ರೋಲ್ ಹಾಗಾದ್ರೆ ನೀನ್ ಹೇಳಮ್ಮ. ಅದು ನವೀಕರಿಸಲಾಗದ. ಡೀಸೆಲ್, ಅಡುಗೆ ಅನಿಲ, ಕರೆಕ್ಟ್. ನೀರು ಯಾವುದು? ಕರೆಕ್ಟ್, ನವೀಕರಿಸಬಹುದಾದ ಸಂಪನ್ಮೂಲಗಳು. ಮತ್ತೆ ಆಕ್ಸಿಜನ್ ಯಾವುದು? ಅದು ನವೀಕರಿಸಬಹುದು. ಆಮೇಲೆ ಕಾಡು, ಹೌದು. ಹಾಗೆ ಸೌರಶಕ್ತಿ. ಓಕೆ, ನೆಕ್ಸ್ಟ್ ನೋಡುವ. ಈಗ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೈಸರ್ಗಿಕ ಸಂಪನ್ಮೂಲಗಳೆಂದರೇನು?
ಭೂಮಿಯಲ್ಲಿ ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿ ದೊರೆಯುವ ಸಂಪನ್ಮೂಲಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳಂತ ಕರಿತೀವಿ. ಎಸ್. ಹಾಗಾದರೆ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗೆ ಬಳಸುವ 4 ತಂತ್ರಗಳು ಯಾವುವು? ಯಾರಾದರೂ ಹೇಳ್ಬೋದಾ? ನೀವಾಗಲೇ ಹೇಳಿದ್ರಲ್ಲ 6 ತಂತ್ರ ಯಾವುದು? ಎಸ್, ಕರೆಕ್ಟ್. ಒಂದನೇದು ರೆಡ್ಯೂಸ್, ರೀಯೂಸ್, ರೀಚಾರ್ಜ್ ಆ್ಯಂಡ್ ರಿಸರ್ಚ್. ಥ್ಯಾಂಕ್ ಯು. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಬೇರೆ ವಿಷಯದ ಬಗ್ಗೆ ತಿಳಿದುಕೊಳ್ಳುವ.